ರೀ ಇದು ನನಗೆ ಒಂದು 200 ರೂಪಾಯಿ ಕೊಡ್ರಿ. ಯಾಕ 200 ರೂಪಾಯಿ ಎದ್ರ ಸಂಬಂಧ? ಯಾಕ ನಾನು ಚೈನಿ ಮಾಡಕ ಅಲ್ಲಿ ಬ್ಯೂಟಿ ಪುರ್ಲಕ್ಕೆ ಹೋಗಿ ಮಕ್ಕ ತಿಕ್ಕಿಸ್ಕೊಂಬರಕ ಕೊಡ್ತೀಯನ ಅದಕ್ಕೆ ಅಂದ್ರೆ? ಅಲ್ಲೋ ಮರ ಎದಕ್ಕಂತ ಕೇಳಿದ್ರೆ ಇಟ್ಟೆಲ್ಲ ಮಾತಾಡ್ತಿಲ್ಲ. ಬ್ಯೂಟಿ ಪರ್ಲಕ್ಕರ ಹೋಗು ಪರ್ಲಕ್ಕರ ಹೋಗು, ಎದ್ರ ಸಂಬಂಧ 200 ರೂಪಾಯಿ ಅಂತ ಕೇಳಿದ್ನಪ್ಪ, ಅಷ್ಟೇ. ಕೇಳಬಾರ್ದನ? ಎದಕ್ಕೂ ಇಲ್ಲ. ನೀನು ಎಲ್ಲ ಸಂಜೆ ತಗೊಂಬನ್ನಿ. ಬ್ಯಾಳಿ, ಬೆಲ್ಲ, ಎಣ್ಣೆ, ಸಕ್ರಿ, ಚಾಪಡಿ, ಕಾಯಿ, ಹೂವು, ಮತ್ತೆ ಏನು ಹಣ್ಣೇನಿಲ್ಲ. ಅಲ್ಲಿ ದೇವ್ರಿಗೊಂದು ಕಾಯಿ ಹೊಡಿಸ್ಕೊಂಬರಕ್ಕಲ್ಲ ಬಸವಣ್ಣಗೆ, ಅದು ಎಲ್ಲ ತೊಗೊಂಬಂದಿನಿ. ಅದ್ರ ಸಂಬಂಧ ನಿಂದಿಸಿ ಬಂದಿನಿ. 200 ರೂಪಾಯಿ ಕೊಡ್ತಾರೆ ಅಂತ ಹೇಳಿನಿ. ನೀನೇ ಹೋಗಿ ಕೊಡ್ತೀರಾ ಕೊಡು ಆ ಸೆಟ್ಟಿಗೆ. ಒಲ್ಲೆ ಅಂದ್ರೆ ನನ್ನ ಕೈ ಕೊಡು, ನಾ ಕೊಡ್ತೀನಿ. ಅದಕ್ಕಂತ ಕೇಳಿದೆ. ಏನು ನನಗಲ್ಲ, ನನಗಂತ ಏನು ಕೊಡ್ತೀನಿ ನೀನು? ಹೌದೌದು ಪಾಪ, ನೀ ಏನೂ ಕೇಳಂಗಿಲ್ಲ. ಇನ್ನೊಂದು ಗಿರ್ಜಿ, ನಾ ಕಿಸೆದಾಗ ರೊಕ್ಕ ಇಟ್ಟಿರ್ತೀನಿ. ಅವರು 500 600 ಕೊಟ್ಟಿರ್ತಾರೆ ಏನಾರು ಕೆಲಸ ಮಾಡಿದ್ನಿ ಅಂದ್ರೆ. ಆ ರೊಕ್ಕ ತೊಗೊಂಬಂದು ಇಟ್ಟಿರ್ತೀನಲ್ಲ, ಮುಂಜಾನೆ ನೋಡೋಟ್ಲೇನೆ ಬರೀ 200 ರೂಪಾಯಿ ಇರ್ತೈತಿ. 500 ರೂಪಾಯಿದಾಗ ಇನ್ನ 300 ರೂಪಾಯಿ ಎಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಾಗತ್ತಿಲ್ಲ. ಕಿಸೆನ ನುಂಗಾಕತ್ತೈತೋ ಏನು ಮಾಡೈತೋ ಅವುಗಾರ ಕೇಳ್ಬೇಕು. ಅವು ಏನಾರು ತೊಗೊಳಕತ್ತಾಳೋ ಏನೋ ಒಂದು ಗೊತ್ತಿಲ್ಲ. ನೀನ್ ರಾಕ ನಾನು ನೋಡಿಲ್ಲಪ್ಪ, ನನಗೇನು ಗೊತ್ತಿಲ್ಲ. ನನ್ನ ಮನ್ಯಾಗ ಕೆಲಸ ಮಾಡೋಟ್ಲೇನೆ ಸಾಕಾಗಿ ಹೋಗಿರ್ತೈತಿ. ಏನು ನಿನ್ನ ಕಿಸೆ ಯಾವ ನೋಡ್ಲಿ? ನನಗೇನು ಗೊತ್ತೇ ಇಲ್ಲ. ನಾನು ಒಗ್ಯಾಕ ಇದ್ದಾಗ ನೋಡ್ತೀನಿ, ನೀವೇನು ಇರಂಗಿಲ್ಲ. ನನಗೇನು ಗೊತ್ತಿಲ್ಲ. ಏನ ಅನ್ನಕತ್ತಿದ್ರಲ್ಲ, ಅವು ಕೇಳ್ಬೇಕಂತ. ಏನದು? ಯಾವ ಕಿಸೆದಾಗ ರೊಕ್ಕ ಇಟ್ಟಿರ್ತೀನಿ, ಎಲ್ಲಿ ಹೊಕ್ಕ ಅನ್ನೋದು ಗೊತ್ತಾಗತ್ತಿಲ್ಲ ನೋಡ್ಬೇ. ಮುಂಜಾನೆ ಅದು ನೋಡೋಟ್ಲೇನೆ ಬರೀ 200 ರೂಪಾಯಿ ಇರ್ತಾವ. ಪಾಪ ಈಗ ಗಿರಿಜಂತ್ರ ಒಟ್ಟ ತೊಗೊಳಂಗೇ ಇಲ್ಲ ಅಂತ, ಮುಟ್ಟಂಗೇ ಇಲ್ಲ ಅಂತ, ನೋಡಂಗೇ ಇಲ್ಲ ಅಂತಕಿ. ಒಗೆ ಹೊತ್ನಾಗ ನೋಡ್ತಾಳಂತ, ಏನು ಇರಂಗಿಲ್ಲ ಅಂತ. ನನಗೆ ನೋಡಿದ್ರೆ ಮುಂಜಾನೆ 200 ರೂಪಾಯಿ ಇರ್ತಾವ. ಏನು ಅನ್ನೋದು ಗೊತ್ತಾಗತ್ತಿಲ್ಲ. ಏನಪ್ಪ ಯಪ್ಪ, ನಿನಗ ಗೊತ್ತು, ನಿನ್ನ ಹೆಂಡತಿಗೆ ಗೊತ್ತು. ಗಿರಿಜಿ, ಇವತ್ತೊಂದಿಟ್ಟು ರೊಟ್ಟಿ ಮಾಡಂಗಿಲ್ಲಲ್ಲ, ಚಪಾತಿ ಮಾಡು. ಚಪಾತಿ ಬೆಲ್ಲದ ಬೇಳೆ ಅದು ಮಾಡು. ಒಂದಿಟ್ಟು ಟೊಮಾಟೊ ಇಸ್ಕೊಂಬರ್ತೀನಿ. ಇವ್ರ ಮನೆ ಟೊಮಾಟೊ ಇಲ್ಲ. ನೀನು ತೊಗೊರ್ಲೆ ಅಂತಂದೆ, ತೊಗೊಂಡ ಬಂದಿಲ್ಲ. ಹಂಗೆ ಬಂದಿ ನೀನು. ಇವ್ರ ಮನೆಗೆ ಹೋಗ್ತೀನಿ, ಕಾಶ್ಯಾರ ಮನೆಗೆ ಹೋಗ್ತೀನಿ. ಇರ್ಲಿಕ್ಕಂದ್ರೆ ಆಕಿ ಅದಲ್ಲ ಮಲ್ಲವ, ನಮ್ಮ ಮನೆಗೆ ಏನೇನೇನ ಇಸ್ಕೊಂಡು ಹೋಗ್ಯಾಳ. ಇವತ್ತು ಅವ್ರ ಮಲ್ಲವ್ರ ಮನೆಗೆ ಹೋಗಿ ಟೊಮಾಟೊ ಇಸ್ಕೊಂಬರ್ತೀನಿ. ನೀನು ತೊಗೊಂಬಂದೈತೆ, ಅದು ಮುದುಕಿ ನೋಡಿನಿ. ಹೋಗ್ತೀನಿ ಅವ್ರ ಮನೆಗೆ. ಅಯ್ಯೇ, ಮಲ್ಲಮ್ಮಕ್ಕರ ಮನೆಗೆ ಕೊಡ್ತಾಳಂತ್ರಿ. ಆಕಿ ಮಲ್ಲಮ್ಮಕ್ಕೆ ಏನಾರು ಇದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಬಿಡ್ತಾಳ ಆಮಾಸಿ ದಿನ. ಏನು ಆಕಿ ಅತ್ತೆ ಏನಾರು ಇದ್ಲಂದ್ರೆ ಕೊಡ್ತಾ. ಹೋಗಿ ಕೇಳಿ ನೋಡೋಣಂತ. ಇದು ನಾಷ್ಟ ಮಾಡಿರ ಹಂಗೆ ಹೊಂಟ್ರೆ? ಇಡ್ಲಿ ಮಾಡಿದ್ನಲ್ಲ. ಯಾಕ ಹಸುನ ಇಲ್ಲವಾ ಗಿರಿಜಿ? ಆದರೂ ಏನು ಮಾಡಬೇಕು? 30 ಇಡ್ಲಿ ತಿಂದಿನಿ ಅಷ್ಟೆ. ಹಸು ಇದ್ರೆ ತಿಂತಿದ್ನೇವ ಚಂದಾಗ. ಏನು ಮಾಡೋದು? ಇಡ್ಲಿ ಅಂದ್ರೆ ಗನ ಪ್ರಾಣ ನನಗೆ. ಒಟ್ಟು ಹಸುನ ಆಗಕತ್ತಿಲ್ಲ. ಅದಕ್ಕೆ ಇರಲಿ, ನನಗೆ ಭಾಳ ಇಷ್ಟ ಅಲ್ಲ. ಅದಕ್ಕೆ 30 ಇಡ್ಲಿ ತಿಂದಿನಿ. ಹೋಗ್ಬರ್ತೀನ, ನೀನು ತಿನ್. ಯಮ್ಮ, ನಿನಗೆ ಹಸು ಆಗಕತ್ತಿಲ್ಲ ಅಂತನ 30 ಇಡ್ಲಿ ತಿಂದಿ. ಇನ್ನು ಒಂದು ವೇಳೆ ಹಸು ಆಗಿತ್ತಂದ್ರೆ ಎಷ್ಟು ತಿಂತಿದ್ದಿ? ಯಾಕಲ್ಲ ನೀ ಏನಾರು ತಂದು ಹಾಕಿಯನ? ನನ್ನ ಮಗ ತಂದು ಹಾಕ್ತಾನೆ. ಹೇಳಕ್ ಬಂದ್ಬಿಟ್ಟ. 30 ಇಡ್ಲೇನ ಭಾಳ? ನಿಮ್ಮವ್ವ ಏನು ದೊಡ್ಡ ದೊಡ್ಡ ದೊಡ್ಡದು ಮಾಡಿರ್ತಾಳನ? ಏನು ಒಂದೊಂದು ಅಂಗಾಯಿ ಆಟಿಟ್ಟು ಮಾಡಿರ್ತಾಳೆ ಇಡ್ಲಿ. ಬೇಕಾದ್ರೆ ನೀನು ಹೋಗ್ತೀನಿ, ಹೋಗು. ನನಗೆ ಹೇಳಕ್ ಬಂದಾನ. ನಿಮ್ಮಮ್ಮ ಏನು ಹೇಳ್ಬೇಕಂತ ಗೊತ್ತಲ್ಲಾರ್ದ ನಿನಗೆ ಬೈದ್ವಲ್ಲು. ಹೋಗ್ಬಿಟ್ಟು ಸಾಲಿಗೆ ಹೋಗಿ ಏನಿಲ್ಲ ಇವತ್ತು? ಇಲ್ಲ, ಇವತ್ತ ಬಸವಣ್ಣನ ಕುಂದ್ರಸಾಕತ್ತಾರ ಅಲ್ಲಿ. ನಾಳೆಗೆ ಹೊಂಟಿನಿ. ಸಾಲಿಗೆ ಹೋಗುದಿಲ್ಲ ಬೇ ಯಾವ. ಆಯ್ತಾ, ಹೋಗಿ ನೋಡ್ಕೊಂಬ. ಯಪ್ಪ, ನನಗೂ ಬಸವಣ್ಣನ ನಿನ್ನೆ ಮಾಡಿಟ್ಟಿದ್ದಿ. ಆವಾಗ ಪೂಜೆ ಮಾಡೀನಿ. ಆಗಳಕ್ಕನೆ ಅದು ಇದು ಏನದು ಬಾರ್ಲಿ ಬಿರುಕು ಬಿಟ್ಟಂಗೆ ಆಗೈತಿ. ಈ ಸಂಜೆಗೆ ಹೋಗಿ ಅಲ್ಲಿ ಕೆರೆಗೆ ಬಿಟ್ಟು ಬಾ. ಆಯ್ತಾ, ಸಂಜೆಗೆ ಹೋಗಿ ಬಿಟ್ಟು ಬರ್ತೀನಿ. ನಾನು ಅಲ್ಲಿ ಬಸವಣ್ಣ ಕುಂದ್ರಸ್ತಾರ ಕಡೆ ಓಣ್ಯಾಗ ಹೋಗ್ಬಿಡ್ತೀನಿ. ಯಾರ ಜೊತೆ ಜಗಳ ಮಾಡಕ್ ಹೋಗ್ಬೇಡ. ನಾನು ಜಗಳ ಗಂಟಿದ್ದೀನಿ ಅನುಬೇ. ನಾ ಯಾರ ಜೊತೆ ಜಗಳ ಮಾಡಂಗಿಲ್ಲ. ಆಯ್ತಾ? ಆಯ್ತಾ, ತಗೋ ಇಡ್ಲಿನ. ಸಾಕತ್ತಪ್ಪ ಯಪ್ಪ. ಒಮ್ಮಲಿಗೆ 10 ಇಡ್ಲಿ ಹಾಕಿ ತಿನ್ನಕ್ಕಾಗತ್ತಾ? ಇನ್ನೊಂದು 4 ಇಟ್ಟಿನಿ, ಒಂದು 6 ತಿಂದಿ. ಆ ಕಡೆ ಇಟ್ಬಿಡು. ಇವತ್ತು ಅಮಾಸಿ ಏನು ಕೆಲಸ ಇಲ್ಲ ಅಂತ ಹೇಳ್ಯಾರ ಪಟೇಲ್ರು. ಈ ಕಡೆ ನಮ್ಮ ಹೊಲ ಕಡೆ ಹೋಗಿ ಬರ್ತೀನಿ. ಏನೇನೈತೆ ಏನೇನಿಲ್ಲ. ಈ ಸಾರಿ ಏನಾರ ಬಿತ್ತಬೇಕಂತ ಮಾಡೀನಿಲೇ. ಜೋಳ ಗಿಡ ಏನಾರು ಹಾಕ್ಬೇಕಂತ ಮಾಡೀನಿ. ಇಲ್ಲಿಕಂತ ಸೂರ್ಯಪಾನ ಹಾಕ್ಬೇಕಂತ ಮಾಡೀನಿ. ಏನು ಬಿತ್ತಿರ? ಮಳೆ ಇಲ್ಲ, ಏನೂ ಇಲ್ಲ. ನೋಡ್ರಿ ಏನು ಮಾಡ್ತೀನಿ, ನಿಮ್ಮ ಇಷ್ಟ. ಅದು ವೋಟರ್ ಏನೋ ಬಂದೈತೆ ಅಂತಪ್ಪ. ಅದು ಫಾರ್ಮ್ ಬಂದಾವಂತ. ಅವು ಏನೋ ಮೊದಲು 2002ರಾಗ ಏನು ಹಾಕಿರ್ತಾರಲ್ಲ, ಅವು ಏನೋ ಬಂದಾವಂತ. ಹೋಗಿ ಇಸ್ಕೊಂಬರ್ತೀನಿ. ಬಂದಿತ್ತಂದ್ರೆ ಇಸ್ಕೊಂಬರ್ತೀನಿ. 2002ರಾಗ ಎಲ್ಲಿದ್ದೀನಿ ನೀನು? ಎಲ್ಲಿ ಅಲ್ಲಿದ್ದಾಗಿನ ನನಗೆ ವಯಸ್ಸಾಗಿದ್ದಿಲ್ಲ. ನಾ ಏನೋ ಓಟ್ ಹಾಕ್ತಿದ್ದಿಲ್ಲ. 18 ವರ್ಷಕ್ಕೆ ಲಗ್ನ ಮಾಡಿದ್ರೆ ಮನೆ ಇಲ್ಲಿಗೆ ಬಂದೀನಿ. ಲಗ್ನಾಗಿಂದ ನೀವೇ ಮಾಡಿಸಿದ್ರಲ್ಲ ಇಲ್ಲಿ ವೋಟರ್ ಐಡಿ. ಬಹುಶಃ ಇಲ್ಲಿಗೆ ಬಂದಿರಬೇಕು. ಹೋಗಿ ಕೇಳಿ, ಬಂದಿತ್ತಂದ್ರೆ ನಂದು ತೊಗೊಂಬರ್ರಿ. ಯಾರಿಗಾರ ಶಾಣೆ ಇದ್ದವ್ರಿಗೆ ಕೈಲೇ ತುಂಬಿಸೋಣಂತ. ನಿಮ್ಗೆ ಗೊತ್ತಾಗುತ್ತಾ ಇಲ್ಲ? ಅಂದ್ರೆ ನಾ ಶಾಣೆ ಇಲ್ಲ ಅಂತಾನ? ನಾನು ಸಾಲಿ ಕಲ್ತೀನಿಲೇ. ಗೊತ್ತೈತೆ. 10ನೇತೆ 3 ಸಾರಿ ಫೇಲ್ ಆಗಿರ ಅನ್ನೋದು. ಹೋಗಯ್ಯೋ ನೋನ, ಯಾ ಸುಳಿ ಮಕ್ಕಳು ಹೇಳಿದ್ರಿ ಈಗಿಗೆ? ಯಾರಾದ್ರೂ ಹೇಳ್ಕೊಳ್ಬಿಡು. ನನ್ಗೆ ಈಗಂದ್ರೂ ಗೊತ್ತಾಗೈತೆ ನಾ ಫೇಲ್ ಆಗಿನಂದು. ಆಯ್ತಾ, ಹೋಗ್ತೀನಿ. ಫೇಲ್ ಆಗೈತೆ, ನಾನು ಹೋಗೇ ಬಿಟ್ರೆ. ಇವಾಗ ನಾನು ನಾಷ್ಟ ಮಾಡ್ತೀನಿ. ನಾಷ್ಟ ಮಾಡಿ ಒಂದಿಟ್ಟು ಏನೇನು ಸಮಾಚಾರಗಳು ನಡೆದ ಹೊರಗೆ ಕೇಳ್ಕೊಂಬರ್ತೀನಿ. ಸಂಗವ ಅದೇನ ಮನ್ಯಾಗ?
ಏನಿಲ್ಲವ ಒಂದು ಟೊಮಾಟೊ ಅದಾವನ ಅಂತೇಳಿ ಕೇಳಕ್ಕೆ ಬಂದಿ ನೋಡಿ. ಕೊಡ್ತೀಯ ಸಾರಿಗೆ ಇಲ್ಲ ಇವ ಅದ್ರ ಸಂಬಂಧ. ಹೌದನ ನಿಂದ್ರ ತರ್ತೀನಿ. ಅಯ್ಯ ಏನ ಚಿಗ ಈ ಕಡೆ ಬಂದ್ಬಿಟ್ಟಿ ಮುಂಜಾನೆ ಮುಂಜಾನೆ ನಮ್ಮ ಮನೆಗೆ ಯಾಕ ನಾಷ್ಟಾದ ಮಾಡಿಲ್ಲನ ಗಿರಿಜಿ? ಹಾಂ ಆಗೈತವ, ನಿಂದ ಆಗೈತಿಲ್ಲ ನಾಷ್ಟ? ನಂದ ಮಾಡ್ಬೇಕು ಈಗ. ಏನು ಮಾಡಿದ್ರಿ ನಾಷ್ಟ? ಏನು ತಿಂದ ಬಂದ್ಯಾ ಮತ್ತೇನು ಸುಳ್ಳು ಹೇಳಕತ್ತೀಯ? ಏನು ಇಲ್ಲೇ ತಿನ್ಬೇಕಂತೇಳಿ? ನಾವಂತೂ ಏನೂ ಮಾಡಿಲ್ಲವ ಇವ. ಮುಂಜಾನೆ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದೇವ, ಅದನ್ನ ನಮ್ಮ ಅತ್ತಿ ನನ್ನ ಗಂಡ ನನ್ನ ಮಗಳು ತಿಂದರು. ನಾನು ಸಂಜೆನಾಗಿಂದ ಒಂದು ಸ್ವಲ್ಪ ಅನ್ನ ಐತೆ, ಅದನ್ನ ಒಂದಿಟ್ಟು ಎಣ್ಣೆ ಖಾರ ಹಾಕೊಂಡು ತಿನ್ಬೇಕಂತ ಮಾಡೀನಿ. ಏನೂ ಮಾಡಿಲ್ಲ, ಹೋಳಿಗೆ ಪಾಳಿಗೆ ಏನೂ ಮಾಡಂಗಿಲ್ಲ ನಾವು. ಯಾಕವ ಮಲ್ಲವ ಏನು ಸುಳ್ಳು ಹೇಳಿ ಮನೆಗೆ ನಾಷ್ಟ ಮಾಡಕ್ಕೆ ಬರ್ತೀನಿ ತಿಳ್ಕೊಂಡೇನು? ಇಲ್ಲಿವರೆಗೂ ನಿಮ್ಮ ಮನ್ಯಾಗ ಒಂದು ಅಗಳ ಅನ್ನ ತಿಂದಿಲ್ಲ ನಾನು. ಯಾಕೆ ನಮ್ಮ ಮನೆಗೆ ಬಂದು 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 ಒಂದು ಗಂಗಾಳ ಅನ್ನ ಒಂದು ಪುಟ್ಟ ರೊಟ್ಟಿ ತಿಂದು ಹೋಗಿದ್ದೆಲ್ಲ. ಏನಾರು ಇಡ್ಲಿ ಪಡ್ಲಿ ಮಾಡಿದ್ರೆ ಒಂದು 50 ಇಡ್ಲಿ ತಿಂತ ಹೋಗಿದ್ದಿ. ನಾವು ಏನಾರು ಅಂತಿದ್ದೇವೆ ನಿನಗೆ? ನಮ್ಮ ಮನೆಗೆ ಏನು ಮಾಡಿಲ್ಲ, ನಾನು ಅನ್ನ ಖಾರ ತಿಂದಿನಿ ಅಂತ ಹೇಳ್ತಿ. ಅನ್ನ ಖಾರ ತಿನ್ನು ಉಪವಾಸ ಇರು, ನನಗೇನು ಹೇಳ್ತಿ? ನನಗೇನು ಹೇಳ್ತಿ ನೀನು? ನನ್ನ ಮುಂದೆ ಇಂಥದ್ದೆಲ್ಲ ಹೇಳಕ್ಕೆ ಹೋಗಬೇಡ. ನಿನಗೆ ಅಲ್ಲ, ಮಂದಿ ಮನೆಗೆ ತಿನ್ನೋದು ಚಾಳಿ ನಮಗಿಲ್ಲ. ಅದು ಏನ ಅನ್ನ ಖಾರ ಇರಲಿ ರೊಟ್ಟಿ ಖಾರ ಇರಲಿ ಏನಾರು ಇರಲಿ ನಮ್ಮ ಮನೆ ನಾವು ಮರ್ಯಾದಿಂದ ತಿಂತೇವಿ. ನಿನಗೆತನ ಎಲ್ಲ ಬಿಟ್ಟು ಮಂದಿ ನೀ ಅದನ್ನ ಕೊಡ್ರಿ ಇದನ್ನ ಕೊಡ್ರಿ ಅಂತ ಹೇಳಿ ಕೇಳ್ಕೊತ ಅಡ್ಡಾಡಂಗಿಲ್ಲ. ಅಯ್ಯ ಹೇಳಿದ್ರೆ ಯಾಕೆ ಅಂತ ಪರಿಸ್ಥಿತಿಗೆ ಇರ್ತೀಯ ಚಿಗ? ಮತ್ತೆ ಮುಂಜಾನೆ ಮುಂಜಾನೆ ಅಷ್ಟ ಮಾಡೇ ಇಲ್ಲ, ಮುಂಜಾನೆ ಬಂದಿದ್ದಿ ನಮ್ಮ ಮನೆಗೆ, ಅದು ಸುಳ್ಳು ಹೇಳಿ ತಿನ್ನಕ್ ಬಂದಿಯನ ಅಂತ ಅನ್ಕೊಂಡೆ ಬಿಡು. ಅಯ್ಯ ನಿಂದ ಬಾರಿ ನಮ್ಮ ಮನೆಗೆ ಬಂದು ನನಗೆ ಜೋರು ಮಾಡ್ತಿ ಬಿಡು ನೀನು. ಆ ಪಿಸ್ರದೇನು ಕೇಳ್ತಿ? ಬಾ ತಗೊಂಡು ಹೋಗ ಟಮಾಟಿನ. ಯವ್ವ 4 ಟೊಮಾಟಿ ಕೊಡಕತ್ತೀಯ? ಅದಕ್ಕೆ ಬಂದ ನೀ ಕಿಚ್ಚಿಗ ಒಂದು ಟೊಮಾಟಿ ಕೊಟ್ಟು ಕಳಿಸ್ತಾರೆ. 4 ಟೊಮಾಟಿ ಯವ್ವ ಅಲ್ಲತ್ತಿ ಯಾಕೆ ಮಾರಿ ಹಿಂಗ ಮಾಡಿದಲ್ಲ? ಅವ್ರ ಮನ್ಯಾಗ ಎಲ್ಲ ಇಸ್ಕೊಂಬಾರದು ತಿನ್ನೋದು ಎಲ್ಲ ಮರ್ತು ಬಿಟ್ಟೆನ? ಇವತ್ತು ಬಂದಾಕಿ ಪಾಪ ತಿಪ್ಪವ ಒಂದು 4 ಟೊಮಾಟಿ ಕೊಡಂತಂದು ಹೆಂಗ ಮಾತಾಡ್ತೀಯಲ್ಲ? ಯಾಕೆ ನೀ ತಂದಿಯೇನು? ನೀನು ತವ್ರ ಮನೆಯಿಂದ ಹೊತ್ಕೊಂಡ್ ಬಂದಿಯ? ನಾನು ತಂದಿನಿ ಏನು? ಜಾಸ್ತಿ ಮಾತಾಡಕ್ ಹೋಗ್ಬೇಡ, ಎತ್ತಿಪ್ಪ ಏನು ಅನ್ಕೊಳಕ್ ಹೋಗ್ಬೇಡ, ಹೋಗಿ ತಗೊಂಡು ಹೋಗ್. ಯವ್ವ ನಾನು ಇಲ್ಲಿವರೆಗೂ ಒಬ್ಬರಿಗೆ ಒಂದೇನೇನೂ ಕೊಟ್ಟಿಲ್ಲ. ಇವತ್ತು ನಮ್ಮ ಅತ್ತಿ ಯವ್ವ ಟೊಮಾಟಿ ಕಳ್ಸಕತ್ತಾಡ್ರೆ ನನ್ನ ಮನೆಯಂದು ಟೊಮಾಟಿ. ಯವ್ವ ನಾನು ಹೆಂಗಾರ ಇದನ್ನ ನೋಡ್ಕೊತಾ ಇರ್ಲಿ ದೇವ್ರೇ, ಇದಕ್ಕೊಂದೇನೋ ದಾರಿ ತೋರ್ಸ ದೇವ್ರೇ. ನಾನಂತರೂ ಟೊಮಾಟಿ ಹೋಗಕ್ ಬಿಡಂಗಿಲ್ಲ. ಅತ್ತಿ ನೀ ಏನಾರ ಅನ್ಕೋ, ನನ್ನ ಟೊಮಾಟಿ ನಾನಂತರೂ ಕೊಡಂಗಿಲ್ಲ. ಏ ಚಿಗವ್ವ ನಿನಗೆ ಹೆಂಗಾರ ತಿಳಿತೈತಿ? ನಮ್ಮ ಮನೆಗೆ ನೀನು ಟೊಮಾಟಿಗೆ ಬಂದಿಯಲ್ಲ, ನಿನಗೆ ಹೆಂಗಾರ ತಿಳಿತೈತಿ? ನಾನಂತರೂ ನನ್ನ ಟೊಮಾಟಿ ಕೊಡಂಗಿಲ್ಲ. ಯವ್ವ ಅದು ಎಂತಿಂತವದ ನೋಡು ಸಣ್ಣ ಅವು. ಯವ್ವ ನೀ ಏನಾರ ಟೊಮಾಟಿ ತಗೊಂಡು ಹೋದೆ ಅಂದ್ರೆ ನಾನಂದ್ರು ಎದಿ ಮಾಡ್ಕೊಂಡ ಸತ್ತು ಹೋಗ್ತೀನಿ. ಏ ತಿಪ್ಪ ಆಕಿ ಏನೇ ಕಣ್ಲಿ ಮತ್ತಾಕಿ ಅಂದಾಳ ಮನ್ಸಿಗೆ ಹಚ್ಕೊಂಡು ಟೊಮಾಟಿ ಕೊಟ್ಟು ಹೋಗಕ್ ಹೋಗ್ಬೇಡ. ಅದ್ರ ಚಾಯ್ ಅಂತದ, ಅದಕ್ಕೆ ಏನೇನು ಮಂದಿಗೆ ಕೊಡೋದು ಇದು ಗೊತ್ತಿಲ್ಲ, ಬರೀ ಮಂದಿ ತಿನ್ನೋದು ಒಂದಾಗ ಗೊತ್ತದಕ್ಕೆ. ಆಕಿ ಹಿಂಗ ಅಂದ್ಲ ಅಂತ ಮನ್ಸಿಗೆ ಹಚ್ಕೊಳಕ್ ಹೋಗ್ಬೇಡ. ನಾ ತಂದಿದ್ದು ತಗೊಂಡು ಹೋಗು, ನಾನೇ ವಾಪಸ್ ಕೊಟ್ಟು ಹೋಗ್ಲಿ. ನಮ್ಮ ಮನ್ಯಾಗ ಎಟ್ಟು ತಿಂದಾಳ, ಎಟ್ಟು ತಗೊಂಬಂದಾಳ. ಒಂದೊಂದು ಬಾಟ್ಲು ಬ್ಯಾಳಿ ತಂದಾಳ, ಒಂದು 5 ಟೊಮಾಟಿ ಹೊತ್ಕೊಂಬಂದಾಳ, ಉಳ್ಳಾಗಡ್ಡಿ ತಗೊಂಬಂದಾಳ, ಮೆಣಸಿನ್ಕಾಯಿ ತಗೊಂಬಂದಾಳ, 1 2. ಮತ್ತು ಅದು ಸಾಲರ್ದ ಮಗಳನ್ನ ಕರೆಗೆ ಸರಿ ಕರ್ಕೊಂಬಂದು ಕುಳು ತಿನ್ಕೊಂಡು ಹೋಗ್ಯಾಳಕಿ. ನಾನೇ ಆಕಿಗೆ ಹಿಂಗನ್ಲಂತೆ ಟೊಮಾಟಿ ವಾಪಸ್ ಕೊಡ್ಲಿ? ಒಂದು ಅರ್ಧನೂ ಇಲ್ಲಿ ಇಟ್ಟು ಹೋಗಂಗಿಲ್ಲ ನಾನು. ನೀ ಸುಮ್ಮನಿರು, ಆಕಿ ಇವತ್ತೇನು ಮಾಡ್ತಾ ಮಾಡೇ ಬಿಡ್ಲಿ, ನಾನು ತಗೊಂಡು ಹೋಗ್ತೀನಿ ಟೊಮಾಟಿನ. ಅಲ್ಲ ಇಟ್ಟಿ ಅನ್ನಕತ್ತೀನಿ ಆದ್ರೂ ತಗೊಂಡು ಹೋಗ್ತೀನಿ ಅಂತೀಯಲ್ಲ, ನಿನಗೇನೋ ಮನ್ಸಿಗೇನೋ ಅನ್ಸಕತ್ತಿಲ್ಲನ? ಅನ್ಸಕತ್ತಿಲ್ಲ. ಯಾಕಂದ್ರೆ ನೀನು ರಗಡ್ ಅಂತಿದ್ನಲ್ಲ, ನಾನು ತಿನ್ನಕ್ ಮತ್ ನೋಡಂತಿದ್ದೆ ಎಲ್ಲ ಅಂತಿದ್ದೆ, ಆದ್ರೂ ತಿಂದು ಹಾಕಿದ್ದಿಲ್ಲ ಹಂಗ ನಾನು. ಈಗ ನೀನ್ ಬೆಕ್ಕದನ್ನ ನಾನು ತಗೊಂಡು ಹೋಗ್ತೀನಿ. ಅದು ಹೆಂಗ್ ತಗೊಂಡು ಹೋಗಿ ನಾನು ನೋಡೇ ಬಿಡ್ತೀನಿ. ಏ ಪಿಸ್ರ, ಮುಂಜಾನೆ ಮುಂಜಾನೆ ಅಮಾಸಿ ದಿನ ಜಗಳ ತಗೊಂಡಿದ್ಯಲ್ಲ ನಾ ಟಮಾಟಿ ಸಂಬಂಧ. ಅವ್ರ ಮನೆಯಿಂದ ಎಟ್ಟು ತಂದಿ ಎಟ್ಟಿಲ್ಲ ಎಟ್ಟು ತಿಂದಿ ಅದನ್ನೇನ ತಲೆಗೆ ಐತೆ ಇಲ್ಲ ನಿನ್ನ ಮಾನಿಗಿಡಿ? ಪಾಪಕ್ಕೆ ಎಂದು ಬರ್ಲಾರ್ದಕ್ಕೆ ಇವತ್ತು ಬಂದಾರಂದ್ರೆ ಅದಕ್ಕೊಂದು ಮರ್ಯಾದೆ ಕೊಡು. ಮತ್ತೆ ಯಾವಾಗ ಹೋಗಿ ಇಲ್ಲಾರ್ದಾಗ ಇಸ್ಕೊಂಬ, ನೀನು ಕೊಡ್ತಾಕಿ ನಿನಗೈತೆ ಅಲ್ಲ. ಮಂದಿನ ಒಂದಿಟ್ಟು ಚಂದಾಗ ಹತ್ತಿ ಕರ್ಕೊಳ್ಳೋದು ಮಾಡು. ನಿನಗಂತೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಎಟ್ಟು ಉಳಿದ್ರು ಉಗಳ ಇಲ್ಲಂತಿ, ಎಟ್ಟು ಅಂದ್ರು ಅಂದೇ ಇಲ್ಲಂತಿ. ಇವತ್ತು ಅಂದಿರ್ತಾಳ ಮತ್ತೆ ಹೋಗಿ ನಾಳೆಗೆ ಏನಾರ ಕೊಡ್ರೆ ಇದು ಅಲ್ಲೇ ಇರುದ ಬಿಡು ಅಂತಂದು ಮನೆಗೆ ಹೋಗಿ ನಿಂದಿರ್ತಿ. ನೀನ ಎಂಥದನ್ನ ತಗೊಂಬಂದಿನಿ? ಏಪ್ಪ ನಾ ದೇವ್ರೆ ಎಂಥದನ್ನ ಕೊಟ್ಟಿದ್ದು ಸಸಿ ಅಂತೇಳಿ. ತಿಪ್ಪವ ನೀ ತಗೊಂಡು ಹೋಗು. ಯವ್ವ ನನ್ನ ಟೊಮಾಟೆ, ನನ್ನ ಟೊಮಾಟಿ 4 ಟೊಮಾಟಿ. ಯವ್ವ ನಾವಲ್ಲೇವ ಯವ್ವ ಹೆಂಗಾರ ಬದುಕಲಿ ನಾನು? ಅಮಾಸಿ ದಿನ ನನಗೆ ಅಳಿಸಿ ಬಿಡ್ಲಿಕ್ಕೆ ನಮ್ಮ ಅತ್ತಿ. ಯವ್ವ ನನ್ನ ಟೊಮಾಟಿ ಟೊಮಾಟಿ ನಾನು
ಮಾಡಂಗಿಲ್ಲ. ಇವತ್ತು ನಾನು ಊಟನ ಮಾಡಂಗಿಲ್ಲ ಯವ್ವ. ಇವ ಎಂತದ್ರೈತೆ ಇವ ಅವ್ರವು ಎಂತ ನಕ್ಷತ್ರದಾಗ ಹಿಡ್ದಿರ್ಬೇಕು. ಹಾ ಇವ ಒಲ್ಲೆ ಬಾ ಯವ್ವ, ಇದ್ರ ಜೊತೆ ಇರಾಕ ಒಲ್ಲೆ ಅನ್ಸತ್ ನೋಡು. ಹಾ ಸುಮ್ಮ ನಾ ಅಡಿಗೆ ಮಾಡಕತ್ತೀನಿ ಅಂತ ರುಚಿ ರುಚಿ ತಿಂತೀನಿ. ಇದನ್ನ ಹಚ್ಚಿನಿ ಅಂದ್ರೆ ಮುಗಿದು ಹೋತು. ನಾನು ಏನಾರ ಟೊಮಾಟಿ ಹಾಕಿದ್ದಕ್ಕೆ ಏನಾರ ನೋಡಿಲ್ಲ ಅಂದ್ರೆ ಹಾಟಾಗಿ ಸಾಯ್ತೈತೆ ಏನು ಯಾರಿಗೆ ಗೊತ್ತು. ಸತ್ತರ ಸಾಯವಲ್ತವ ಹೆಂಡಿದವ್ರಿಗೆ ಬರುತ್ತೆ, ಇದಕ್ಕೆ ಬರತ್ತಿಲ್ಲ ನೋಡು. ಹಾ ಏವ ಪಾಪ ಎಂದು ಬರ್ಲಾರ್ದೈತಿಪ್ಪ. ಇವತ್ತು ನಮ್ಮ ಟೊಮಾಟಿ ಬಂದೈತೆ, ಅದು ಕೊಟ್ರೆ ಹೆಂಗೆಲ್ಲ ಹಾಡಿಡ್ಕೊಂಡು ಆಗತೈತೆ ನೋಡ ಯವ. ಏವ ಇದಕ್ಕೆ ಹೇಳೋದು ಆಗುದಿಲ್ಲ, ಹೋಗಿ ಅಡಿಗೆ ಮಾಡ್ತೀನಿ. ಹಾ ನಾನು ಟೊಮಾಟಿನ ಮಿಕ್ಸಿ ಮಾಡಿ ಹಾಕ್ತೀನಿ. ಇದಕ್ಕೆ ಗೊತ್ತಾತಂದ್ರೆ ಮುಗಿದು ಹೊತ್ತು ಅದಕ್ಕೂ ಎಲ್ಲಿ ಒದರಾಡಿ ಸತ್ತ ಹೋಗುತ್ತಿರು. ಏವ ನನ್ನ ಮಗ ಗಟ್ಟಿವ, ಇದ್ರ ಜೊತೆ ಜೀವನ ಮಾಡೋದು ಗಟ್ಟಿ. ಆಳ್ಕೊತ ನಿಂದಿರ್ಲಿಲ್ಲ, ಏನು ಮಾಡೋದು. ಎಲ್ಲ ವೀಕ್ಷಕರು ನಮಸ್ಕಾರಗಳು. ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ರೀ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪೂರ ವಿಡಿಯೋ ನೋಡಿ ಒಂದು ಲೈಕ್ ಕೊಡ್ರಿ. ನಮಸ್ಕಾರ.